ಧನುರ್ರಾಶಿ ಹೊಸ ವಾಹನ ಖರೀದಿಗೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂತಹದ್ದಿದೆ. ಭೂಮಿಯನ್ನು ಖರೀದಿ ಮಾಡುವಂತಹ ವಿಚಾರ ಬರುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು ಬೇರೆ ರೂಪದಲ್ಲಿ ನೀವು ಇನ್ನಷ್ಟು ಅಭಿವೃದ್ಧಿ ಮಾಡುವಂತಹ ಚಿಂತನೆಗಳು ಮನಸ್ಸಿನಲ್ಲಿ ಬರುವಂಥದ್ದಿದೆ. ಯಶಸ್ಸಿನ ಬಯಕೆ ಮತ್ತು ಹಣ ಹೂಡಿಕೆಯ ಚಿಂತನೆ ಇದೆಲ್ಲವೂ ಕೂಡ ನಿಮ್ಮದಾಗಿರ್ತಕ್ಕಂಥದ್ದು. ನಾನು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲೇಬೇಕು, ಹಣವನ್ನು ಹೂಡಿಕೆ ಮಾಡಿ ನಾನು ಇನ್ನಷ್ಟು ಮತ್ತಷ್ಟು ಗಳಿಸಬೇಕು ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ವೃತ್ತಿಯಲ್ಲಿ ಮಾತ್ರ ದ್ವೇಷವನ್ನು ಸಾಧಿಸ್ತೀರಿ, ಇದರ ಬಗ್ಗೆ ಗಮನ ಇರಬೇಕಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಸಮಯ ಚೆನ್ನಾಗಿದೆ, ಹಾಗಾಗಿ ಮಧ್ಯಾಹ್ನದವರೆಗೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಲಿ ಎನ್ನುವಂಥದ್ದು. ಆಹಾರದಿಂದ ಅಥವಾ ಆಹಾರ ಸೇವನೆಯಿಂದ ತೊಂದರೆ ಆಗತ್ತೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಈಶ್ವರ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಈಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯರನ್ನು ಪ್ರಾರ್ಥನೆ ಮಾಡಿ, ಇರತಕ್ಕಂತಹ ಸರ್ವಾಂಗೀಣವಾದಂತಹ ಸಮಸ್ಯೆಗಳು ದೂರವಾಗಲಿ, ಸಕಲ ಯಶಸ್ಸು ನಿಮಗೆ ಸಿಕ್ಕಲಿ, ಶುಭವಾಗಲಿ. ಮಕರ ರಾಶಿ, ನಂಬಿಕೆ ದ್ರೋಹಕ್ಕೆ ಪಾತ್ರರಾಗ್ತೀರಿ. ಅದನ್ನು ಉಳಿಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯ, ಶಕ್ತಿ, ಆ ಆಲೋಚನೆ ನಿಮಗೆ ಈ ದಿವಸ ಬರದೇ ಇರತಕ್ಕಂತಹದ್ದು. ಬೇರೆಯವರು ನಿಮ್ಮನ್ನು ನಂಬದೇ ಇರುವ ಹಾಗೆ ಮಾಡಿಕೊಳ್ತೀರಿ ಎನ್ನುವಂಥದ್ದು. ವಿದೇಶ ಪ್ರಯಾಣದ ವಿಚಾರದಲ್ಲಿ ಗೊಂದಲವನ್ನು ಮಾಡಿಕೊಳ್ತೀರಿ. ಯಾವುದೋ ಸಮಸ್ಯೆಗಳು ನಿಮಗೆ ಎದುರಾಗ್ತಕ್ಕಂಥದ್ದಾಗತ್ತೆ. ಪ್ರೀತಿಸಿದವರಿಂದ ವಂಚನೆಯ ಸೂಚನೆ. ಯಾರನ್ನು ನೀವು ಪೂರ್ಣವಾಗಿ ಹಚ್ಚಿಕೊಂಡಿರ್ತೀರೋ, ಇವರೇ ಸರ್ವಸ್ವ ಅಂತ ಹೇಳಿ ನಂಬಿರ್ತೀರೋ, ಅವರನ್ನು ಪ್ರೀತಿ ಮಾಡಿರ್ತೀರೋ, ಅವರೇ ನಿಮಗೆ ಮೋಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಆಸೆಗಳಿಗೆ ವಿರುದ್ಧವಾದಂತಹ ವಾತಾವರಣ. ಯಾವುದನ್ನು ನೀವು ಅಪೇಕ್ಷೆ ಪಡ್ತೀರೋ ಅಥವಾ ಯಾವುದು ನಿಮಗೆ ಇಷ್ಟ ಆಗುತ್ತೋ, ಯಾವುದು ಬೇಕು ಅಂತೀರೋ, ಅದಕ್ಕೆ ವಿರುದ್ಧವಾದಂತಹ ಫಲ ಅದು ಸಿಕ್ಕೋದಿಲ್ಲ. ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥವಾಗ್ತಕ್ಕಂಥದ್ದು. ಮಾನಸಿಕವಾದಂತಹ ಧೈರ್ಯವೇ ನಿಮಗೆ ಮಾರ್ಗಸೂಚಿ. ಇದು ಒಂದು ವೇಳೆ ಸಿಕ್ಕಲಿಲ್ವಾ, ನಾನು ಬೇರೆದನ್ನು ಪಡ್ಕೊಳ್ತೀನಿ ಅಂತಕ್ಕಂತಹ ಆ ಮನಸ್ಸಿನ ಗಟ್ಟಿತನ ಏನಿದೆ ಅದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಎಲ್ಲ ಕಡೆಯಲ್ಲೂ ಅಪಮಾನ, ಅವಮಾನ ಇದರ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಮಾನಸಿಕವಾಗಿ ಇದೆಲ್ಲದಕ್ಕೂ ಕೂಡ ಧೈರ್ಯವನ್ನು ತಂದುಕೊಳ್ಬೇಕು. ಇದೆಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರಬೇಕು. ಆಗ ಮುಂದಿನ ದಿನಮಾನದಲ್ಲಿ ಜೀವನ ಗಳಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದಂಥವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ, ಶುಭವಾಗಲಿ. ಕುಂಭರಾಶಿ, ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುವಂಥದ್ದಾಗತ್ತೆ. ನಿಮ್ಮ ಮನಸ್ಸಿಗೆ ಒಪ್ಪದೇ ಇರತಕ್ಕಂತಹ ಸ್ಥಳಕ್ಕೆ, ಅಂತಹ ಕೆಲಸಕ್ಕೆ ಹೋಗಬೇಡಿ. ಯಾವ ಜಾಗಕ್ಕೆ ನಿಮಗೆ ಹೋಗೋದಕ್ಕೆ ಮನಸ್ಸಿಲ್ವೋ, ಯಾವ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಮನಸ್ಸಿಲ್ವೋ ಅಂತಹ ಕೆಲಸಗಳನ್ನು ನೀವು ಮಾಡಬೇಡಿ, ಆ ಜಾಗಕ್ಕೆ ನೀವು ಹೋಗಬೇಡಿ ಅನ್ನುವಂಥದ್ದು ಸಲಹೆ. ಸಮಾಜದಲ್ಲಿ ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕಷ್ಟ. ಮಾತಿನಲ್ಲಿ ಗೆಲ್ಲಬೇಕದನ್ನು. ಯಾಕೆ ಅಂತಂದರೆ ಒಳ್ಳೆಯ ಮಾತುಗಳನ್ನು ಆಡೋದ್ರಿಂದ ನಮಗೆ ಒಂದಷ್ಟು ಸಂಪರ್ಕಗಳು ಹೆಚ್ಚಾಗುತ್ತೆ. ಆಗ ನಾವೊಂದಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ನಿಮ್ಮ ಗಮನ ನಿಮ್ಮ ಕರ್ತವ್ಯದ ಮೇಲಿರಲಿ. ಯಾವ ಜವಾಬ್ದಾರಿಯನ್ನು ಮಾಡಿ ನೀವು ಮುಗಿಸಬೇಕಾಗಿದೆಯೋ ಅದರ ಮೇಲೆ ನಿಮ್ಮ ಗಮನ ಇದ್ದಾಗ ನೀವಲ್ಲಿ ಕರ್ತವ್ಯ ಭ್ರಷ್ಟರಾಗೋದಿಲ್ಲ. ಕರ್ತವ್ಯ ನಿಷ್ಠೆ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು. ಅನಿರೀಕ್ಷಿತವಾದಂತಹ ಯಾವುದೋ ಸಿಹಿ ಸುದ್ದಿ ನಿಮಗೆ ಸಂತೋಷವನ್ನು, ಉಲ್ಲಾಸವನ್ನು, ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇದೇ ಭಗವಂತನ ಲೀಲೆ. ನಾವು ಅಂದುಕೊಂಡಿದ್ದಾಗದೇ ಇರಬಹುದು, ಆದರೆ ಭಗವದಿಚ್ಛೆ ಒಂದಿರುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಹೇಗೆ ನಮಗೆ ಅನುಗ್ರಹ ಮಾಡಬೇಕು ಅಂತ ಅವನ ಆಲೋಚನೆಗಳಿರುತ್ತೆ. ಅವನ ಲೀಲೆಯನ್ನು ನಾವು ಮೆಚ್ಚಬೇಕಾದಂಥದ್ದು, ಒಪ್ಪಬೇಕಾದಂಥದ್ದು ಮುಖ್ಯವಾಗುತ್ತೆ. ಗೌರವವನ್ನು ಕೇಳಿ ಪಡ್ಕೊಳ್ತಕ್ಕಂಥದ್ದಲ್ಲ, ಅದು ನಮ್ಮ ಗಮನದಲ್ಲಿರಬೇಕು. ಯಾರೋ ನನಗೆ ಗೌರವ ಕೊಡಲಿಲ್ಲ, ನನಗೆ ಮರ್ಯಾದೆ ಕೊಡಲಿಲ್ಲ, ನಾನು ಹೋದ ತಕ್ಷಣ ಎದ್ದು ನಿಂತ್ಕೊಳ್ಳಿಲ್ಲ, ನನಗೆ ಕುರ್ಚಿ ಹಾಕಲಿಲ್ಲ, ಇದನ್ನು ನಿರೀಕ್ಷೆ ಮಾಡೋದಲ್ಲ. ಆ ರೀತಿಯ ಮನೋಭಾವವನ್ನು, ಆ ರೀತಿಯ ವ್ಯಕ್ತಿತ್ವವನ್ನು ನಾವು ಉಳಿಸ್ಕೊಂಡಾಗ, ಬೆಳೆಸ್ಕೊಂಡಾಗ ಇವೆಲ್ಲ ತನ್ನಿಂದ ತಾನೇ ಆಗುತ್ತೆ. ಯಾವುದನ್ನು ನಿರೀಕ್ಷೆ ಮಾಡಬೇಕಾದಂತಹ ಪ್ರಮೇಯ ಬರುವುದಿಲ್ಲ ಅಂತ ಅರ್ಥ. ವಾಗ್ದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿನಾಕಾರಣ ಪ್ರಯಾಣವನ್ನು ಮಾಡಬೇಡಿ. ಪ್ರಯಾಣದಿಂದ ನಿಮಗೆ ತೊಂದರೆ ಇದೆ ಅಂತಕ್ಕಂಥದ್ದು. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು, ಆದರೆ ಅನುಮಾನ ಬೇಡ. ಯಾವುದೋ ಒಂದು ಒಳ್ಳೆಯ ವಿಷಯ ನಿಮ್ಮ ಕಿವಿಗೆ ಬಿತ್ತು ಅಂತಂದರೆ ಪ್ರತಿಯೊಂದು ವಿಚಾರವನ್ನು ಕೂಡ ಅನುಮಾನದಿಂದಲೇ ನೋಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅನುಮಾನ ಅದು ದೊಡ್ಡದಾದಂತಹ ಒಂದು ಕಾಯಿಲೆ.
ಹಾಗಂತ ಪರಾಮರ್ಶೆ ಮಾಡುವಂಥದ್ದು ತಪ್ಪಲ್ಲ, ಅನುಮಾನದಿಂದ ನೋಡುವಂಥದ್ದು ಇದೆಯಲ್ಲ ಅದು ಬೇಡ ಅಂತ ಅರ್ಥ. ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾವುದಾದ್ರೂ ಕೆಲಸವನ್ನು ನನಗೆ ವಹಿಸಿದರೆ ಜವಾಬ್ದಾರಿಯುತವಾಗಿ ಕರ್ತವ್ಯ ಪ್ರಜ್ಞೆಯಿಂದ ನಾನು ಈ ಕೆಲಸವನ್ನು ಮಾಡಬಲ್ಲೇನಾ, ನನಗೆ ಆ ಯೋಗ್ಯತೆ, ಆ ಸಾಮರ್ಥ್ಯ, ಆ ಒಂದು ಶಕ್ತಿ ಇದೆಯಾ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಅದನ್ನು ಪರೀಕ್ಷೆ ಮಾಡಿಕೊಳ್ಬೇಕು, ದೃಢಪಡಿಸ್ಕೊಳ್ಬೇಕು. ನಂತರದಲ್ಲಿ ಮುಂದುವರಿಯುವಂಥದ್ದು ಯಶಸ್ಸಿಗೆ ಕಾರಣವಾಗುತ್ತೆ. ಬುದ್ಧಿವಂತರ ಸಹವಾಸದಿಂದ ನಿಮಗೆ ಸಂತೋಷ ಅಂತಕ್ಕಂಥದ್ದು ಸಿಕ್ಕತ್ತೆ. ಮನೆಯ ನವೀಕರಣ ಅಥವಾ ಮನೆಯ ಅಲಂಕಾರ ಮಾಡುವ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಒಂದಷ್ಟು ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗ್ತಕ್ಕಂಥದ್ದು. ಸಾಮಾಜಿಕವಾದಂತಹ ಕೆಲಸದಲ್ಲಿ ಯಶಸ್ಸು ನಿಮ್ಮ ಪರವಾಗಿ ಸಿಕ್ಕುವಂಥದ್ದಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.